ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಲಿಯೋಲಿನು ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ನನ್ನ ಫ್ಯಾಮಿಲಿ ಒಟ್ಟಿಗೆ ಚೆನ್ನಾಗಿದ್ದೀನಿ. ಇವತ್ತು ಒಂದು ಹೆಲ್ದಿ ವರ್ಷನಲ್ಲಿ ಒಂದು ಮೊಸಪ್ಪು ತೋರಿಸೋಣ ಅಂತ ಹೇಳಿ. ಎಲ್ರಿಗೂ ಬರುತ್ತೆ ಮಾಡಲಿಕ್ಕೆ. ನಾನು ನನ್ನ ಫ್ಯಾಮಿಲಿನಲ್ಲಿ ನನ್ನ ಮನೆಯಲ್ಲಿ ನಾನು ಹೇಗೆ ಮಾಡ್ತೀನಿ ಮೊಸಪ್ಪನ್ನ ಅಂತ ಹೇಳಿ. ಇವತ್ತು ನಾನು ಮೆಂತ್ಯ ಸೊಪ್ಪು ಯೂಸ್ ಮಾಡ್ತಾ ಇಲ್ಲ, ಮತ್ತು ಕಿರ್ಸಾಲಿ ಕೂಡ ಯೂಸ್ ಮಾಡ್ತಿಲ್ಲ. ನಾನು ಇವತ್ತು ಯೂಸ್ ಮಾಡ್ತಾ ಇರೋದು ಬಂದು ಪಾಲಕ್ ಸೊಪ್ಪು. ಓಕೆ, ಪಾಲಕ್ ಸೊಪ್ಪು ಒಂದು ಕಟ್ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಆಮೇಲೆ ಕಟ್ ಮಾಡಿದ್ದೀನಿ. ಅಂದರೆ ಅದರಲ್ಲಿರೋ ಇಂಪ್ಯೂರಿಟೀಸ್ ಡಸ್ಟ್ ಎಲ್ಲ ತೊಳೆದ ಮೇಲೆ ಕಟ್ ಮಾಡಿದ್ರೆ ಅದಕ್ಕೆಲ್ಲ ಅಂಟುತ್ತೆ ಅನ್ನೋದು ಅಷ್ಟೇ, ಮತ್ತೇನಿಲ್ಲ. ಫಸ್ಟು ಒಂದು ಕಟ್ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಅದರ ಜೊತೆಯಲ್ಲಿ ಒಂದು ದೊಡ್ಡ ಈರುಳ್ಳಿ, ಒಂದು ದೊಡ್ಡ ಸೈಜ್ ಈರುಳ್ಳಿ, ಒಂದು 6 ಹಸಿಮೆಣಸಿನಕಾಯಿ, 5 ಅಥವಾ 6 ತೊಗೊಳ್ಬೋದು, ಅದು ನಿಮ್ಮ ಟೇಸ್ಟಿಗೆ ಅನುಗುಣವಾಗಿದ್ದು. ಆ್ಯಂಡ್ 2 ಟೊಮೆಟೊ ತೊಗೊಂಡಿದ್ದೀನಿ. ಹುಳಿಗೆ ಎಷ್ಟು ಬೇಕು ಅಲ್ವಾ ಅಷ್ಟು ಟೊಮೆಟೊ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಒಂದು ಕಪ್ಪಷ್ಟು ಬೇಳೆನ ತೊಳೆದಿಟ್ಕೊಂಡಿದ್ದೀನಿ. ಓಕೆ, ಒಂದು ಕಪ್ಪಷ್ಟು ಬೇಳೆನ ಕುಕ್ಕರಿಗೆ ಹಾಕಿ ತೊಳೆದಿಟ್ಕೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡ್ತಾ ಹೋಗೋಣ. ಅದರೊಟ್ಟಿಗೆ 1 ಸ್ಪೂನು ಜೀರಾ ಮತ್ತು 1 ಸಣ್ಣ ಗೆಡ್ಡೆ ಬೆಳ್ಳುಳ್ಳಿ, ಇಷ್ಟನ್ನು ತೊಗೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಎಸ್, ಈಗ ಆಲ್ರೆಡಿ ನಿಮ್ಗೆ ಹೇಳಿದಾಗೆ ಇದನ್ನು ಬೇಳೆನ 1 ಕಪ್ ಬೇಳೆನ ನಾನು ತೊಳೆದಿಟ್ಟಿದ್ದೆ ಅಲ್ವಾ, ಅದೇ ಬೇಳೆಗೆ ತೊಳೆದು ಕಟ್ ಮಾಡಿರೋ ಅಂಥ ಪಾಲಕ್ ಸೊಪ್ಪು, 1 ಕಟ್ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ನಾನು. ಅದನ್ನು ಹಾಕ್ತಾ ಇದ್ದೀನಿ. ಥ್ಯಾಂಕ್ ಯು ಡಿಯರ್. ಮತ್ತು ಎಸ್, ಹಸಿಮೆಣಸು, ಟೊಮ್ಯಾಟೊ ಮತ್ತು ಈರುಳ್ಳಿ ಇದಷ್ಟನ್ನು ಕೂಡ ರಾಣೆ ಹಾಕ್ತಾ ಇದ್ದೀನಿ. ಸೈಲೆಂಟ್ ಮಾಡಿ. ಮತ್ತು ಈ ಜೀರಿಗೆ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೆ ಅಲ್ವಾ, 1 ಸ್ಪೂನ್ ಜೀರಿಗೆ ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿ, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು. ಓಕೆ, ನಿಮಗೆ ಎಷ್ಟು ಅದು ಕುಕ್ಕರ್ ವಿಷಲ್ ತೆಗಿಲಿಕ್ಕೆ ಎಷ್ಟು ಬೇಕು ಅಲ್ವಾ ಅಷ್ಟು ನೀರನ್ನು ಹಾಕೊಳ್ಳೋಣ. ಅದರೊಟ್ಟಿಗೆ ಸಾಲ್ಟ್ ಹಾಕೋಣ. ಓಕೆ, ಸಾಲ್ಟ್ ಕೂಡ ನೋಡ್ಕೊಂಡು ಹಾಕಿ, ಕಡಿಮೆ ಆದರೆ ಮತ್ತೆ ಹಾಕಬಹುದು. ಓಕೆ, ನಾನು 1.5 ಸ್ಪೂನ್ ಹಾಕಿರ್ತೀನಿ, ಲೇಟರ್ ವಿಲ್ ಚೆಕ್. ಮತ್ತು ಅದರೊಟ್ಟಿಗೆ ಅರಿಶಿಣ ಪುಡಿ ಕೂಡ ಹಾಕಬೇಕು, ಟರ್ಮರಿಕ್ ಪೌಡರ್, ಅದು ಕೂಡ ಹಾಕಿದೆ. ಆ್ಯಂಡ್ ಈಗ ಒಂದು ಆಪ್ಷನ್ ಉಂಟು, ಏನಂದರೆ ನಿಮಗೆ ಹುಳಿ ಜಾಸ್ತಿ ಬೇಕಪ್ಪ ಮೊಸಪ್ಪಿಗೆ ಅನ್ನೋದಾದರೆ, ಹುಳಿ ಜಾಸ್ತಿ ಬೇಕು ಅನ್ನೋದಾದರೆ ಒಂದು ಚಿಕ್ಕ ಗಾತ್ರದ ಒಂದು ಹುಣಸೆ ತುಂಡನ್ನು ಹಾಕೊಳ್ಳಿ ಇದರೊಟ್ಟಿಗೆ ಕುಕ್ಕರಲ್ಲಿ ವಿಷಲ್ ತೆಗೆಯುವಾಗ. ಇಲ್ಲ ಬೇಡಪ್ಪ ಅನ್ನೋದಾದರೆ ಎನಫ್, ದಿಸ್ ಮಚ್ ಈಸ್ ಎನಫ್. ಎಸ್, ನಾನು ಮಾಡೋ ಮೆಥಡ್ ಇಷ್ಟೆಲ್ಲದನ್ನು ರಾಣೆ ಹಾಕಿದ್ದೀನಿ. ಜೀರಿಗೆ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸು ಮತ್ತು ಪಾಲಕ್ ಸೊಪ್ಪು ಮತ್ತು ಬೇಳೆ ಇಷ್ಟನ್ನು ನಾನು ಹಾಗೇನೆ ಹಾಕಿದ್ದೀನಿ. ಎಸ್, ಇವಾಗ ಇದನ್ನು ಒಂದು 4 ವಿಷಲ್ ತೆಗ್ಸೋಣ. ಓಕೆ, ಈಗ ನೀರೆಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ. ನೀವು ನಿಮಗೆ ಎಷ್ಟು ಬೇಕೋ ಅದು ಗೊತ್ತಾಗುತ್ತಲ್ಲ ನಿಮ್ಮ ಕುಕ್ಕರ್ಗೆ ತೊಗೊಂಡು ಅದು ಎಷ್ಟು ವಿಷಲ್ ತೆಗಿಬೇಕು ಅಂದರೆ 4 ವಿಷಲ್ ತೆಗಿಬೇಕು. ಓಕೆ, 4 ವಿಷಲ್ಗೆ ಆಲ್ರೆಡಿ ಬೇಳೆ ಮತ್ತು ಪಾಲಕ್ ಎಲ್ಲನೂ ಕೂಡ ಚೆನ್ನಾಗಿ ಬೆಂದೋಗ್ಬಿಟ್ಟಿರುತ್ತೆ. ಸೊ ಅದೆಲ್ಲವನ್ನು ಹಾಕಿಬಿಟ್ಟು 4 ವಿಷಲ್ ಬರ್ಸೋಣ ಈಗ. ಓಕೆ, ಎಸ್, ವಿಷಲಿ ಕೂಡ ಇಟ್ಟೆ, ಅದನ್ನು ಕುಕ್ಕರ್ ವಿಷಲಿಗೆ ಇಟ್ಟೆ. ಎಸ್, ನಾ ಇಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ ನನ್ನ ಮಕ್ಕಳುಗಳು ಏನು ಮಾಡ್ತಿದ್ದಾರೆ ನಿಮಗೆ ಹಾಗೆ ನಾನು ತೋರಿಸ್ತೀನಿ ಬನ್ನಿ. ಓಕೆ, ಎಸ್, ಸಿ ಹಿಯರ್. ಹಾಯ್ ಪಾಪು. ಹಾಯ್ ಮಮ್ಮ. ಏನು ಮಾಡ್ತಿದ್ದೀರಾ? ಏನು ಆಟ? ನೋಡಿ, 1 ಮಿನಿಟ್, ಜಸ್ಟ್ ಅ ಮಿನಿಟ್, ನಾನು ನಿಮ್ಗೆ ಫುಲ್ ತೋರಿಸ್ತೀನಿ. ಹಾಂ, ನೋಡಿ ಅಲ್ಲಿ ಏನೆಲ್ಲ ಹಾಕ್ಕೊಂಡಿದ್ದಾರೆ, ಎಲ್ಲ ಮಿಕ್ಸ್ ಹಾಕ್ಕೊಂಡು ಆಟ ಆಡ್ತಿದ್ದಾರೆ ಇಬ್ಬರೂ. ಹೀಗೆ ಇವಾಗ ಅವಳು ಸ್ಕೂಲ್ ಇಲ್ಲಲ್ಲ, ಫ್ರಮ್ ಮಂಡೇ ಶಿ ವಿಲ್ ಸ್ಟಾರ್ಟ್ ಹರ್ ಸ್ಕೂಲ್. ಮಂಡೆಯಿಂದ ಸ್ಟಾರ್ಟ್ ಆಗುತ್ತೆ, ಜೂನ್ 2nd. ಸೊ ಫುಲ್ ಆಟ, ತಮ್ಮನ ಜೊತೆ ಫುಲ್ ಆಟ. ನಾನೇನು ಕೆಲಸ ಮಾಡ್ತಾ ಇದ್ರದ್ದು ಅವಳದು ಫುಲ್ ಆಟನೇ. ನೋಡೋಣ ಏನೇನು ಟಾಯ್ಸ್ ಇಟ್ಕೊಂಡಿದ್ದಾರೆ ಬನ್ನಿ. ಪೂರ ಏನೆಲ್ಲ ಇತ್ತು ಅಲ್ವಾ, ಅದೊಂದು ಬಕೆಟ್ ಉಂಟಲ್ಲ, ಅದು ಏಷ್ಯನ್ ಪೇಂಟ್ದು, ಆ ಬಕೆಟಲ್ಲಿ ಇದೆಲ್ಲ ತುಂಬಿಟ್ಟಿರ್ತಾರೆ. ಆ್ಯಕ್ಚುಲಿ ಅವ್ರಿಗೆ ಏನು ಬೇಕೋ ಅವಾಗ ಅದೆಲ್ಲ ತೊಗೊಳ್ಳೋದು, ಆಟ ಆಡೋದು. ಎಸ್, ಇಲ್ಲಿ ಜಂಗಲ್ ಕ್ರಿಯೇಟ್ ಮಾಡಿದ್ರು ಅವ್ರು. ಆ್ಯಕ್ಚುಲಿ ಇದುಂಟಲ್ಲ, ಇದು ಜಾಯಿನ್ ಮಾಡೋದು, ಅದೆಲ್ಲ ಜಾಯಿನ್ ಮಾಡಿ ರೂಟ್ ಮಾಡಿದ್ರು, ಎಲ್ಲ ಕೆಡಿಸಿ ಬಿಸಾಕಿದ್ದಾನೆ ಅನ್ಕೋತೀನಿ ನಾನು. ವಿಡಿಯೋ ಶೂಟ್ ಮಾಡೋಕ್ಕಿಂತ ಮೊದಲು ಇದನ್ನು ಮಾಡ್ಕೊಂಡಿದ್ರು, ಆಮೇಲೆ ಸಾಂಬಾರು ಮಾಡ್ಲಿಕ್ಕೆ ಹೋಗಿದ್ದು. ಇಲ್ಲಿ ಎನಿಮಲ್ಸ್ ಎಲ್ಲ ಬಿಸಾಕಿದ್ದಾರೆ. ಯಾಕ್ರೋ ಎನಿಮಲ್ಸ್ ಎಲ್ಲ ಬಿದ್ದಿದೆ? ಓ, ರೆಸ್ಟ್, ದೇ ಆರ್ ಟೇಕಿಂಗ್ ರೆಸ್ಟ್. ಓಕೆ ಓಕೆ, at night we are preparing them breakfast. You are preparing breakfast to them? Yeah ma. Oh bah, he is eating something. What is that? Banana. Yeah ma, I only give from then, there. Then okay, no issue. I thought what it is. ಚಿನ್ನು, ಲೀನೋ ಇಲ್ಲಿ ಕೂತ್ಕೋ. ಏನೇನು ಎನಿಮಲ್ ಅಂತ ಒಂಚೂರು ತೋರಿಸು ನನಗೆ. ಇಲ್ಲಿ ಬಾ, ಇಲ್ಲಿ ಕೂತ್ಕೋ ಮಗನೇ. ಅಲ್ಲಿ ಅಲ್ಲಿ ಕೂರು. ನನ್ನ ಹತ್ರ ಅಲ್ಲ ನೋ.
Papu? Papu? Hi. Hi. Okay. Let us play a game. Yeah, ma. Yes. What is the game? The name of the game is to find the animals. Identify the animals. Right? Yeah. Lino? Lino, give me elephant. Elephant. Where is elephant? You mama elephant. You don't help him. Elephant. ತೆಗೆದು ಕೊಡು ನನಗೆ. Good. Give me. Goodbye. Thank you. Yes, cow. Where is cow? Cow. I want cow. No. You be quiet, man. Yeah, ma. Cow. Where is cow? Just you search, ma. That is bull. I don't want bull. Cow I want. Cow. Where is cow? Search here. So many animals are there, no, here. Search, Where Baba. is cow? Hey, Papu. ಇದು Papa, animal ಎಲ್ಲಿದೆ? cow. Cow ಎಲ್ಲಿದೆ, ma? ಜೀವಾ. ಅವನು ಬುಲ್ ತಗೊಂಡು ಕೌ ಅನ್ಕೊಂಡು ಆಟ ಆಡ್. ಲೀನು, ಹಾರ್ಸ್ ಕೊಡು ಮಗ ನನಗೆ. Give me horse. Goodbye. Very good. Thank you. Donkey. Donkey. Where is donkey? Shabash. Give me. Thank you, dear. And where is hippo? Hippo. Hippopotamus. Shabash. Well done. Thank you. Zebra. What is that? Beko. Zebra. Yes, thank you. Papu, lion. ಹುಡ್ಕೋ. ವೆರಿ ಗುಡ್. ಕೊಡು. ಅಪ್ಪ ಏ ಜೀವ, ಲಯನ್ ಹೆಂಗೋ ಸೌಂಡ್ ಮಾಡುತ್ತೆ? ಅಲ್ಲ ಹಂಗಲ್ಲ, ಹಾರ್ಶ್ ಆಗಿ ಮಾಡುತ್ತದು, ರೋರ್ ಸೌಂಡ್ ಅಲ್ವಾ? ಏನ್ ಮಾಡ್ತಾ ಇವಾಗ ಇಡು, ನಾ ಕೇಳ್ತೀನಿ, ಇಡು. ಆ್ಯಂಡ್ ಶೀಪ್ ಕೊಡು ನನಗೆ. ಐ ವಾಂಟ್ ಶೀಪ್. ವೆರಿ ಶೀಪ್. ಅದು ಮೌಸ್ ಇದು. ವೆರಿ ಗುಡ್. Yes, I want. Okay. Where is tiger, Baba? Tiger? ಟೈಗರ್ ಹೆಂಗೆ ಸೌಂಡ್ ಮಾಡುತ್ತೆ ಮಗನೆ? ಹೆಂಗೆ? ಹಂಗಲ್ಲ ಕಣೋ. ಶಾಬಾಷ್. Well done. Nice sound. And giraffe? Where is giraffe? ನೀಟಾಗಿ ಹುಡುಕು. No, that is rat. I don't want rat. ಪಾಪ್, ನೀ ತೋರಿಸ್ಬಾರ್ದು ಮಗನೆ. ಪಾಪು. ಓಕೆ. ವೇರ್ ಈಸ್ ರೈನೋ? I want rhino. Good. Shabash Kanda. Good. This is rhino. Fine. Papu, give me giraffe. Yes, I want giraffe. ನಂಗೆ ಬುಲ್ ಬೇಡಪ್ಪ, ಜಿರಾಫ್ ಕೊಡೋ ನನಗೆ. ಎಲ್ಲಿದೆಪ್ಪ ಜಿರಾಫ್? ವೆರಿ ಗುಡ್. ಥ್ಯಾಂಕ್ ಯು ಡಿಯರ್. ಗಿವ್ ಮಿ ಜಿರಾಫ್. ಐ ವಾಂಟ್ ರ್ಯಾಟ್. ಇದೆಷ್ಟು ಕ್ಯೂಟ್ ಆಗಿದೆ ನೋಡಿ. ಕಿಂಡರ್ ಜಾಯ್ ರ್ಯಾಟ್ ಇದು ಆ್ಯಕ್ಚುಲಿ. ಓಕೆ. ಕೌ, ಐ ಡೋಂಟ್ ವಾಂಟ್ ಕೌ. ನೀನೇ ಇಟ್ಕೊ. ಅದೆರಡರಲ್ಲಿ ಕೌ ಯಾವುದು, ಬುಲ್ ಯಾವುದು ತೋರಿಸು. ಕೌ ಯಾವುದು? ಕೌ ಕೊಡು. ವೆರಿ ಗುಡ್. ಬುಲ್ಲು? ಮಲ್ಕೋತಾ? ಎರಡು ಫ್ರೆಂಡ್ಸ್ ಆಗಿ ಮಲಗಿಸಿದ್ದಾನೆ ಅವೆರಡನ್ನ. ಪಾಪು, ಅದರಲ್ಲಿ ಕೌ ಯಾವುದು? ಮಮ್ಮು ಕೊಡೋಣ. ಕೌ ಕೊಡು ನನಗೆ. ಕೌ ಕೊಡು. ತೋರಿಸು ನೀನು, ನಂಗೆ ಕೊಡೋದು ಬೇಡ, ನೀನೇ ತೋರಿಸು. ವೇರ್ ಇಸ್ ಕೌ? ಕೌ ಎಲ್ಲಿದೆ ತೋರಿಸು. ಅದೇ ಅದರಲ್ಲಿ ಯಾವುದು? ರೈಟ್ ಆರ್ ಲೆಫ್ಟ್? ಗುಡ್. ಎಸ್. ಏನು ಮಾಡತ್ತೆ ಅದು ಆ ಥರ ಸೌಂಡು? ಪಾಪು ಬಾಯ್ಲಕ್ಕೆ ಬರ್ದು. ನೋಡಿ ಹಿಂಗೆ ಇರತ್ತೆ ನನ್ನ ಕತೆ ಮೀನ್ಸ್ ನನ್ನ ಮಗ ಆ ಬಕೆಟಲ್ಲಿರೋ ಎಲ್ಲ ಟಾಯ್ಸ್ ಎತ್ತು ಬಿಸಾಕ್ಕೊಂಡು ಮತ್ತೆ ಅಲ್ಲೊಂದಿಷ್ಟಿದೆ ಅಲ್ಲ ಆ ಫೋಟೋ ಫ್ರೇಮ್ ಕೆಳಗಡೆ ಅದೆಲ್ಲನೂ ಕೂಡ ಎತ್ತು ಹಾಕೋತಾನೆ. ಇವಾಗ ಅವಳದು ಸ್ಕೂಲ್ ಇಲ್ಲ ಅಂತೇಳಿ ಅವಳು ಆಟ ಆಡಿಸ್ತಾಳಲ್ಲ, ಸೊ ಹಿ ಈಸ್ ನಾಟ್ ಡೂಯಿಂಗ್ ದೋಸ್ ಆಲ್ ದ ಥಿಂಗ್ಸ್. ಹಾಗೆ ಹಿಂಗೆಲ್ಲ ಮಾಡ್ತಿರ್ತಾನಪ್ಪ. ಎಸ್, ಇಷ್ಟೆಲ್ಲ ಆಟ ಪಾಪುದು. ಬನ್ನಿ, ನಮ್ಮ ಮೊಸಪ್ಪು ಕುಕ್ಕರ್ ವಿಷಲ್ ಬಂದಿದೆ, ನೋಡೋಣ, ಮುಂದಿನ ಪ್ರೋಸೆಸ್ ಮಾಡೋಣ. ಎಸ್, 4 ವಿಷಲ್ ಬಂತು ಇವಾಗ ಕುಕ್ಕರ್. ಬನ್ನಿ ನೋಡೋಣ ಹೇಗಾಗಿದೆ ಅಂತ. ಎಸ್, ನೋಡೋಣ ಇವಾಗ. ಯಾ, ಪರ್ಫೆಕ್ಟ್. ಎಸ್, ಈ ಥರ ಆಗಿದೆ. ಈಗ ಇದನ್ನು ಸ್ವಲ್ಪ ಮಸ್ಕೊಂಬಿಡೋಣ. ಓಕೆ, ಮಸ್ಗೋಲಿ ಇರತ್ತಲ್ಲ, ನೀಟಾಗಿ ಮಸ್ಕೊಂಬಿಡಿ.
ಇಲ್ಲಾಂದರೆ ಉಡನ್ನಿಂದು ಮಸ್ಗೋಲ್ ಬರುತ್ತಲ್ಲ ಎಲ್ಲರ ಮನೇಲಿ ಇರುತ್ತಲ್ಲ ಅದು ಚೆನ್ನಾಗಾಗತ್ತೆ. ನಂದದು ಹಾಳಾಗಿದೆ, ಚೆನ್ನಾಗಿಲ್ಲ ಅದು, ಹಾಗಾಗಿ ನಾನು ಇದನ್ನು ತೊಗೊಂಡೆ. ಎಸ್, ಇವಾಗ ಇದಕ್ಕೆ ಒಂದು ಒಗ್ಗರಣೆ ಮಾಡೋಣ. ಹಾಂ ಪಾಪು ಹೋಗ ಅಕ್ಕ ಹತ್ರ. ಇವಾಗ ಇದು ಈ ಕಡೆ ಇರಲಿ, ಅದಕ್ಕೊಂದು ಪುಟಾಣಿ ಒಗ್ಗರಣೆ ಮಾಡ್ತೀನಿ. ಮಕ್ಕಳದು ಫುಲ್ ಆಟ ನಡೀತಿದೆ ಇವಾಗ. ಎಸ್ ಎಸ್, ಬಾಣಲೆ ಇಟ್ಕೊಂಡಿದ್ದೀನಿ, ಪುಟಾಣಿ ಬಾಣಲೆ. ಆ್ಯಂಡ್ ಅದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಆಯಿಲ್. ಆಯಿಲ್ ಸ್ವಲ್ಪ ಬಿಸಿ ಆಗಲಿ. ಮತ್ತೆ ಈಗ ರೈನಿ ಸೀಸನ್ ಬರ್ತಾ ಇದೆ ಅಲ್ವಾ, ಜೂನಿಂದ ರೈನಿ ಸೀಸನ್ ಶುರು ಆಗುತ್ತೆ. ಸೊ ಎಲ್ಲರೂ ಕೂಡ ಹೆಲ್ದಿ ಇರೋವಂಥ ಫುಡ್ಡೇ ತಿನ್ನಿ. ಆಲ್ಮೋಸ್ಟ್ ಹೊರಗಡೆದು ಗೋಬಿ ಮತ್ತು ಪಾನಿಪುರಿ ಮತ್ತು ಮಕ್ಕಳಿಗೆಲ್ಲ ಏನೆಲ್ಲ ಕೊಡಿಸ್ತೀವಿ ಅಲ್ವಾ ನಾವು, ಪಫ್ಸ್ ಎಲ್ಲದು ಬೇಡ ಈಗ ಸದ್ಯ. ಬಿಕಾಸ್ ಹೇಳ್ತಿದ್ದಾರೆ ಮೀಡಿಯಾದಲ್ಲಿ, ಗೊತ್ತಿಲ್ಲ ಎಷ್ಟು ಸತ್ಯನೋ. ಕರೋನಾ ರಿಪೀಟಿಂಗ್ ಅಂತ ಗೊತ್ತಿಲ್ಲ ನಮಗೆ. ಬಟ್ ನಮ್ಮದು ಕೇರಲ್ಲಿ ನಾವಿರಬೇಕು ಅನ್ನೋದು ನಂದು ಅಷ್ಟೇ. ದಯವಿಟ್ಟು ಹೆಲ್ದಿ ಫುಡ್ ತಿನ್ನಿ, ಹೋಮ್ ಮೇಡ್ ಫುಡ್ಡೇ ತಿನ್ನಿ, ಹೊರಗಡೆದು ಬೇಡ. ಮಕ್ಳಿಗೆ ಏನಪ್ಪ, ಮಕ್ಕಳು ಜಾಸ್ತಿ ಏನು ಕೇಳ್ತಾರೆ, ಚಿಪ್ಸ್ ಕೇಳ್ತಾರೆ ಅಲ್ವಾ, ಅದನ್ನೇ ಮನೇಲಿ ಮಾಡಿಕೊಟ್ಬಿಡೋಣ. ಈಸಿಲಿ ದೇ ವಿಲ್ ಹ್ಯಾವ್. ಓಕೆ, ಮತ್ತು ಕರೋನಾ ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ. ಆಲ್ಮೋಸ್ಟ್ ನಾವು ಪ್ರಿಕಾಷನ್ಸ್ ಏನು ತೊಗೊಂಡಿದ್ವಲ್ವಾ 2020ನಲ್ಲಿ, ಅದೇ ಪ್ರಿಕಾಷನ್ಸ್ನ ತಗೊಳ್ತಾ ಹೋಗೋಣ. ಹಾಗಾಗಿ ಇದು ಏನೇ ಕರೋನಾ ಇರಲಿ, ಯಾವುದೇ ವೈರಸ್ ಇರಲಿ, ಎಲ್ಲದೂ ಕೂಡ ನಾವು ಹೈಜೀನ್ ಇದ್ದು ಹೆಲ್ದಿ ಫುಡ್ ತಿಂದು ಚೆನ್ನಾಗಿದ್ರೆ ಯಾವುದೇನೂ ಮಾಡಲ್ಲ ಅನ್ನೋದು ನನ್ನ ಭರವಸೆ. ಹಾಗಾಗಿಬಿಟ್ಟು ಎಸ್, ಇಲ್ಲಿ ಆಯಿಲ್ ಬಂದು ಬಿಸಿ ಆಯಿತು. ಆಯಿಲ್ ಬಿಸಿ ಆದ ತಕ್ಷಣ ಮಸ್ಟರ್ಡ್ ಹಾಕ್ತೀನಿ ನಾನು. ಸಾಸಿವೆ ಹಾಕೋಣ, 1 ಸ್ಪೂನ್ ಸಾಸಿವೆ. ಒಂದು ಚಿಕ್ಕದು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ, ಮತ್ತು ಒಣಮೆಣಸು. ಓಕೆ, ಬೆಳ್ಳುಳ್ಳಿ ಹಾಕಿದೆ. ಅದರೊಟ್ಟಿಗೆ ನನ್ನ ಮಗನ ಬ್ಯಾಕ್ಗ್ರೌಂಡ್ ಕೂಡ ಬರುತ್ತೆ, ರೆಡ್ ಚಿಲ್ಲಿ ಅಂದರೆ ಒಣಮೆಣಸಿನ್ಕಾಯಿ ಹಾಕಿದ್ದೀನಿ ಇವಾಗ. ಓಕೆ, ಅದಷ್ಟು ಚೆನ್ನಾಗಿ ಇದಾಗಲಿ, ರೋಸ್ಟ್ ಆಗಲಿ. ಎಸ್, ಈ ಟೈಮಲ್ಲಿ ಸ್ವಲ್ಪ ಇಂಗು, ಇಂಗು ಹಾಕ್ತೀನಿ. ಎಸ್, ಇದೆಲ್ಲ ಕೂಡ ಒಂಚೂರು ರೋಸ್ಟ್ ಆಗಲಿ. ಇದೆಲ್ಲ ರೋಸ್ಟ್ ಆದಮೇಲೆ ಅದಕ್ಕೆ ಮಿಕ್ಸ್ ಮಾಡಿಬಿಟ್ರೆ ನಮ್ಮ ಮೊಸಪ್ಪು ರೆಡಿನೇ ಆಗಿಬಿಡತ್ತೆ. ಎಸ್, ನನಗಿಂತನೂ ಚೆನ್ನಾಗಿ ಮಾಡ್ತಾರೆ ಮೊಸಪ್ಪನ್ನು. ಎಸ್, ಎಕ್ಸ್ಪರ್ಟ್ಸ್ ಎಲ್ಲ ಇರ್ತಾರೆ. ನಾನು ಹೇಗೆ ಮಾಡ್ತೀನಪ್ಪ ಸಿಂಪಲಾಗಿ ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡಿದೆ ಅಷ್ಟೇ ನಾನು. ಯಾರಿಗಾದರೂ ಇಷ್ಟ ಆಗಿದ್ದರೆ ಟ್ರೈ ಮಾಡಿ, ಚೆನ್ನಾಗಿ ಬಂದರೆ ಕಮೆಂಟ್ ಮಾಡಿ. ಎಸ್, ಇದು ಕೂಡ ಒಗ್ಗರಣೆ ಕೂಡ ರೆಡಿ ಆಯಿತು. ಎಸ್, ಇವಾಗ ಈ ಒಗ್ಗರಣೆನ ಇದಕ್ಕೆ ಮಿಕ್ಸ್ ಮಾಡಿಬಿಡೋಣ. ಓಕೆ, ಒಗ್ಗರಣೆ ರೆಡಿ. ಅದನ್ನು ಈ ಸೌಂಡೇ ಕೇಳೋಕ್ಕೆ ಮಜಾ ಅಲ್ವಾ? ನಂಗೆ ಹಂಗೆ ಅನ್ಸುತ್ತಪ್ಪ, ನಿಮ್ಗೆ ಅಂತದೋ ಗೊತ್ತಿಲ್ಲ. ಒಗ್ಗರಣೆ ಸೌಂಡು ಇವಳಿಗೂ ಇಷ್ಟ, ನನಗೂ ಇಷ್ಟ. ಸರ್ರ ಅಂತ ಒಂದು ಸೌಂಡ್ ಬರುತ್ತಲ್ಲ, ರಪ್ ಅಂತ ಬಂದು ಹೋದಂಗೆ ಆಗುತ್ತದೆ. ಸೇಮ್ ರಾಕೆಟ್ ಮೇಲೆ ಹೋಗಿ ಕೆಳಗೆ ಬಂದಂಗೆ ಆಗುತ್ತೆ ನಂಗೆ. ಎಸ್, ಆಯಿತು, ಇದು ಸಾಂಬಾರು ಆಯಿತು. ಎಸ್, ನೋಡೋಣ ಟೇಸ್ಟ್ ಹೇಗೆ ಬಂದಿದೆ. ಊಟ ಬಡಿಸ್ಕೋತೀನಿ, ನೋಡೋಣ. ಎಸ್, ಗಮ್ಮಂತ ಸ್ಮೆಲ್ಲು. ಎಸ್, ಮೊಸಪ್ಪು ರೆಡಿ. ಎಸ್, ಟ್ರೈ ಮಾಡಿ, ಇಷ್ಟ ಆದರೆ ಕಮೆಂಟ್ ಮಾಡಿ. ಎಸ್, ಇದಾಗಿತ್ತು ನಮ್ಮ ಇವತ್ತಿನ ಲೋಗ್. ಇದನ್ನು ನಾವು ರೈಸ್ ಒಟ್ಟಿಗೆ, ಮತ್ತು ಇದನ್ನು ಇನ್ನೂ ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ, ಜಾಸ್ತಿ ಬೇಳೆ ಹಾಕ್ಕೊಂಡು ಗಟ್ಟಿ ಮಾಡಿಕೊಂಡ್ರೆ ನೀವು ಇದನ್ನು ಚಪಾತಿ ಒಟ್ಟಿಗೆ, ರೊಟ್ಟಿ ಒಟ್ಟಿಗೆ ಕೂಡ ಇದನ್ನು ಸರ್ವ್ ಮಾಡ್ಬೋದು. ಚೆನ್ನಾಗಿರುತ್ತೆ, ಟೇಸ್ಟು. ಟ್ರೈ ಮಾಡಿ. ನಾನು ಹಾಕೋ ವೀಡಿಯೋಸ್ ಏನಾದರೂ ನಿಮ್ಗೆ ಇಷ್ಟ ಆಗ್ತಾ ಇದ್ದರೆ ಲಿಯೋ ಲಿನು ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬರೋವಂಥ ವೀಡಿಯೋಸ್ಗೆ ಲೈಕ್ ಕೊಡಿ. ಎಸ್, ಹಾಗೆ ಏನಾದರೂ ಇನ್ಫಾರ್ಮೇಟಿವ್ ಅಪ್ಪ ಅಂತ ಅನಿಸಿದ್ರೆ ನಿಮಗೆ, ಓಕೆ ಕಲಿಬೋದು ಏನೋ ಒಂದು ಅಂತ ಅನಿಸಿದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಒಟ್ಟಿಗೆ ಅದನ್ನು ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನಾನು ನನ್ನ ಫ್ಯಾಮಿಲಿಯೊಂದಿಗೆ ಮತ್ತೆ ನಿಮ್ಮನ್ನು ಮೀಟ್ ಮಾಡ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಎಸ್, ಬನ್ನಿ, ಅವನು ಬಾಯ್ ಹೇಳ್ತಾನಂತೆ. ನನ್ನ ಮಗ ಬಾಯ್ ಹೇಳಿಲ್ಲ ಅಂದರೆ ಹೇಗೆ ಅಲ್ವಾ? ಬನ್ನಿ, ಅವನು ಒಂದು ಬಾಯ್ ಕೇಳಿಬಿಡೋಣ. ಬರೋ. Yes, say bye. Bye. Take care. Bye. Take care. Bye.